ನಟ ಚೇತನ್ ಏನೋ ಪಿತೂರಿ ಮಾಡಿಯೇ ರಾಜ್ಕುಮಾರ್ ಸಮಾಧಿ ಬಗ್ಗೆ ಮಾತನಾಡಿರಬೇಕು ಎಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಡಾಕ್ಟರ್ ಜಯಮಾಲಾ ಸಂಶಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಂಪೂರ್ಣ ನ್ಯೂಸ್ ಜೊತೆ ಡಾಕ್ಟರ್ ಜಯಮಾಲಾ ಆಡಿರುವ ಮಾತುಗಳ ಸಾರ ಇಲ್ಲಿದೆ. ಅವರು ಹತ್ತಿಸಿದಂತಹ ಕಿಡಿ ಇವತ್ತು ಜ್ವಾಲೆಯಾಗಿ ಪರಿಣಮಿಸಿದೆ. ಈಗಾಗಲೇ ಕರವೇ ಅವರು ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ನಮ್ಮ ಜೊತೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಜಯಮಾಲಾ ಅವರು ಇದ್ದಾರೆ. ಅವರೇನು ಹೇಳ್ತಾರೆ ಅಂತ ಕಾರಣ ಮೇಡಮ್, ಇವತ್ತು ಕರವೇ ಅವರು ಬಂದು ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಚೇತನ್ ಅವರನ್ನು ಗಡೀಪಾರು ಮಾಡಬೇಕು ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ಸದಸ್ಯತ್ವದಿಂದ ಅವ್ರನ್ನ ರದ್ದು ಮಾಡಬೇಕು ಅಂತೇಳಿ. ಸರ್, ಕನ್ನಡ ಹೋರಾಟಗಾರರು ಯಾವತ್ತೂ ನೆಲ, ಜಲ, ಭಾಷೆ ಮತ್ತು ಇಲ್ಲಿ ರಾಜ್ಕುಮಾರ್ ಅಂತ ಒಂದು ಕರ್ನಾಟಕದ ಒಂದು ರಾಯಭಾರಿ ಅಂತಲೇ ಹೇಳಬೇಕು, ಒಂದು ಸಂಸ್ಕೃತಿಯ ರಾಯಭಾರಿ ಅಂಥ ಶ್ರೇಷ್ಠ ಜೀವವನ್ನು ಇವತ್ತು ಮಾತಾಡಿದ್ದಾರೆ. ಅವರು ನೋವಾಗತ್ತೆ, ತಪ್ಪು ಕೇಳ್ತಾರೆ, ತಪ್ಪೊಪ್ಪಿಗೆ ನಾನು ಸಾರಿ ನಾನು ಮಾತಾಡಿ ತಪ್ಪು ಅಂತಾರೆ, ಇದ್ದಕ್ಕಿದ್ದಂಗೆ ಊಫಿ ಅಂತಾರೆ. ಅವರಿಗೆ ನನಗನ್ಸುತ್ತೆ ಅವರಿಗೆ ಯಾವುದು ಸ್ಥಿಮಿತ ಇಲ್ಲ, ಅವ್ರು ಏನು ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆದರೆ ಜನಕ್ಕೆ ಗೊತ್ತಿದೆ ಅವ್ರು ಮಾತಾಡಬಾರ್ದು. 2006ರಲ್ಲಿ ಕೊಟ್ಟಂಥದ್ದು ಇದು. ಆ ಸಂದರ್ಭದಲ್ಲಿ ಕೊಟ್ಟು 20 ವರ್ಷ ಆಯಿತು. ಈಗ ಇದಕ್ಕಿದ್ದಂತೆ ಅವರಿಗೆ ಅದು ಯಾವ ರೀತಿ ಅವರು ಇದು ಮಾಡಿದ್ರು ನನಗನ್ಸುತ್ತೆ ಆತ ಏನೋ ಮನಸ್ಸಿನಲ್ಲಿ ಪಿತೂರಿ ಮಾಡಿಕೊಂಡೇ ಏನೋ ಮಾಡ್ತಿದ್ದಾರ, ಇಲ್ಲ ಅಂದರೆ ಎರಡೇ ಆಗಿರುತ್ತೆ. ಇಲ್ಲ ಏನೋ ಮನಸ್ಸಲ್ಲಿ ಅಂದ್ಕೊಂಡು ಮಾಡ್ತಿದ್ದಾರೆ, ಇಲ್ಲ ಪಬ್ಲಿಸಿಟಿಗೆ ಮಾಡ್ತಿದ್ದಾರೆ, ಇಲ್ಲ ಅಂತಂದರೆ ಆತಂಗೆ ವಿನಾಶ ಕಾಲೇ ವಿಪರೀತ ಬುದ್ಧಿ ಅಷ್ಟೇ. ಈ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಯಾವ ರೀತಿ ಕ್ರಮ ತೆಗೆದುಕೊಳ್ಬೋದು? ನಾಳೆ ಹೇಳ್ತೀನಿ ಸರ್, ಕ್ರಮ ತಗೋಬೇಕು. ಇವತ್ತು ಮೀಟಿಂಗ್ ಇದೆ, ಎಲ್ಲರನ್ನೂ ಕರೆದಿದ್ದೀವಿ. ಮೀಟಿಂಗಲ್ಲಿ ಮಾತಾಡಿಬಿಟ್ಟು ಕ್ರಮ ತಗೋತೀವಿ. ಥ್ಯಾಂಕ್ ಯು. ಇದು ಡಾಕ್ಟರ್ ಜಯಮಾಲಾ ಅವರ ಹೇಳಿಕೆ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಓಂ ಪ್ರಕಾಶ್ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.